Okay. Alfred Nobel was the one who found out dynamite. ಡೈನಮೈಟ್ ಅನ್ನ ಕಂಡುಹಿಡಿದಿದ್ದವರು ಆಲ್ಫ್ರೆಡ್ ನೋಬೆಲ್. ಅಂಡ್ ಅವರು ಕಂಡುಹಿಡಿದಿದ್ದ ಕಾರಣ ಅಂತಂದ್ರೆ ಇನ್ ಗ್ರೇಟ್ ಬ್ರಿಟನ್ ಅಲ್ಲಲ್ಲಿ ಸುರಂಗ ಮಾರ್ಗ ಕೆತ್ತಲಿಕ್ಕೆ, ಮೌಂಟನ್ಸ್ ಅಲ್ಲೆಲ್ಲ ಕೇವ್ಸ್ ಮಾಡ್ಲಿಕ್ಕೆ, ಸೊ ದಟ್ ರೋಡ್ ಮಾಡಬಹುದು, ರೈಲ್ ರೋಡ್ ಮಾಡಬಹುದು. ಅಂಡ್ ಜನಗಳಿಗೆ ಟೈಮ್ ಸೇವ್ ಆಗುತ್ತೆ, ಹಣ ಸೇವ್ ಆಗುತ್ತೆ, ಎನರ್ಜಿ ಸೇವ್ ಆಗುತ್ತೆ. ಇಲ್ಲ ಅಂದ್ರೆ ಈ ಬೆಟ್ಟ ಗುಡ್ಡಗಳ ಸುತ್ತಲೂ ಹೋಗ್ಬೇಕಾಗತ್ತೆ, ಟೈಮ್ ತಗೊಳುತ್ತೆ. ಅಂಡ್ ಆ ರೋಡ್ ಮಾಡೋದಕ್ಕೂ ಸಹ ಇಟ್ ಈಸ್ ಕಷ್ಟ ಆಗ್ತದೆ. ಸೊ ಹಾಗಾಗಿ ಹಿ ಫೌಂಡ್ ಔಟ್ ಡೈನಮೈಟ್. ಸೊ ಡೈನಮೈಟ್ ಇಂದ ಬೆಟ್ಟಗಳನ್ನ ಕೊರೆದು ರೋಡ್ ಮಾಡಿದ್ರು, ರೈಲ್ ರೋಡ್ ಮಾಡಿದ್ರು, ಎಷ್ಟೋ ಒಂದು ಆವಿಷ್ಕಾರಗಳಾಯ್ತು. ಸೊ ಹಾಗೆ ದಟ್ ಡೈನಮೈಟ್ ವಿಚ್ ಹಿ ಫೌಂಡ್ ಔಟ್ ವಾಸ್ ಆಲ್ಸೋ ಬೀಂಗ್ ಮಿಸ್ಯೂಸ್ಡ್. ಸಮ್ ಫಾರ್ಮ್ ಅದರಿಂದ ಬಾಂಬ್ ತಯಾರು ಮಾಡಿ ಎಲ್ಲ ಆಯ್ತು, ದೆನ್ ಟೈಮ್ ಬಾಂಬ್ ತಯಾರು ಮಾಡಲಾಯ್ತು, ದೆನ್ ಸೋ ಮೆನಿ ಅದರ್ ಥಿಂಗ್ಸ್. ಸೊ ಒನ್ ಡೇ ಪ್ಯಾರಿಸ್ ಅಲ್ಲಿ ಹಾಲಿಡೇ ಮಾಡ್ತಿದ್ರು. ಹಿ ವಾಸ್ ಹಾಲಿಡೇಯಿಂಗ್ ಇನ್ ಒನ್ ಆಫ್ ದ ಹೋಟೆಲ್ಸ್ ಇನ್ ಪ್ಯಾರಿಸ್. ಹೊರಗಡೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ನ್ಯೂಸ್ ಪೇಪರ್ ಓದ್ಲಿಕ್ಕೆ ಅಂತ ನ್ಯೂಸ್ ಪೇಪರ್ ಓಪನ್ ಮಾಡ್ತಾರೆ. ಫ್ರಂಟ್ ಪೇಜ್ ಅಲ್ಲಿ ದ ಮರ್ಚೆಂಟ್ ಆಫ್ ಡೆತ್ ಈಸ್ ಡೆಡ್. ದ ಮರ್ಚೆಂಟ್ ಆಫ್ ಡೆತ್ ಈಸ್ ಡೆಡ್. ಓಕೆ, ಮರ್ಚೆಂಟ್ ಆಫ್ ಡೆತ್ ಅಂದ್ರೆ ಮರ್ಚೆಂಟ್ಗೆ ಕನ್ನಡದಲ್ಲಿ ನೀವೇನ್ ಹೇಳ್ತೀರಾ? ವ್ಯಾಪಾರಿ. ಸೊ ಸಾವಿನ ವ್ಯಾಪಾರಿ ಸತ್ತಿದ್ದಾರೆ ಅಂತ ಹೆಡ್ಲೈನ್ಸ್ ಅಲ್ಲಿ ಇತ್ತು. he is reading his own death news. He is alive in Paris. ಆಮೇಲೆ ಟಿರಿದು ಬಂತು that his brother had died in a car crash. ಕಾರ್ ಆಕ್ಸಿಡೆಂಟ್ ಅಲ್ಲಿ ಬ್ರದರ್ ಸತ್ರು ಅಂತ. ಸೊ ಅಪ್ಪಿತಪ್ಪಿ ದ ಮರ್ಚೆಂಟ್ ಆಫ್ ಡೆತ್ ಇಸ್ ಡೆಡ್ ಅಂತ ಹಾಕಿದ್ರು. ಅದು ಇವರಿಗೆ ಚೆನ್ನಾಗಿ ಹೊಡಿತು ತಲೆಗೆ, ಮನಸ್ಸಿಗೆ ಚೆನ್ನಾಗಿ ಒಂದು ಸ್ಟ್ರಾಂಗ್ ಆದ ಒಂದು ಇನ್ಫಾರ್ಮೇಶನ್ ಕೊಟ್ಟಾಯ್ತು. ಇವ ಏನ್ ತಿಳ್ಕೊಂಡಿದ್ದ? ಐ ಹ್ಯಾವ್ ಫೌಂಡ್ ಔಟ್ ಡೈನಮೈಟ್ ವಿಚ್ ಇಸ್ ಯೂಸ್ಫುಲ್ ಫಾರ್ ದ ವರ್ಲ್ಡ್, ವಿಚ್ ಇಸ್ ಯೂಸ್ಫುಲ್ ಫಾರ್ ಪೀಪಲ್, ವಿಚ್ ಇಸ್ ಯೂಸ್ಫುಲ್ ಫಾರ್ ಮೇಕಿಂಗ್ ರೋಡ್, ಅದು ಇದು. ಅಂಡ್ ದೆನ್ ಜಲ್ಲಿಕಲ್ಲು ಹೊಡಿಲಿಕ್ಕೆ ಅಂತದಿದ್ದಕ್ಕೆ, ಗ್ರೆನೈಟ್ಗೆ ಅಂತ ಅನ್ಕೊಂಡಿದ್ದ. ಅಫ್ಕೋರ್ಸ್ ಹಿ ಮೇಡ್ ಲಾಟ್ ಆಫ್ ಮನಿ, ಹಿ ಹ್ಯಾಡ್ ಲಾಟ್ ಆಫ್ ಪ್ರಾಪರ್ಟಿ ಆಲ್ಸೋ. ಅಂಡ್ ಈ ನ್ಯೂಸ್ ಕೇಳಿದ ನಂತರ ಅವರಿಗೆ ಬಹಳ ಶಾಕ್ ಆಯಿತು. ಇಮಿಡಿಯೇಟ್ಲಿ ಹಿ ವೆಂಟ್ ಬ್ಯಾಕ್ ಟು ಲಂಡನ್. ಅವ್ರ ಹತ್ರ ಇದ್ದಿದ್ದು ಪ್ರಾಪರ್ಟಿ, ಹಣ ಎಲ್ಲವನ್ನ ಒಂದು ಚಾರಿಟಿ ಓಪನ್ ಮಾಡಿದ್ರು. ಅಂಡ್ ದ ನೇಮ್ ಆಫ್ ದ ಚಾರಿಟಿ ವಾಸ್ ನೋಬೆಲ್ ಪ್ರೈಸ್. ಸೊ ಟುಡೇ ನೋಬೆಲ್ ಪ್ರೈಸ್ ಸೊ ಈಸ್ ಆಫ್ಟರ್ ಆಲ್ಫ್ರೆಡ್ ನೋಬೆಲ್. ಸೊ ಯಾವ್ಯಾವ್ದಕ್ಕೆ? ಒಳ್ಳೊಳ್ಳೆ ಸೈಂಟಿಫಿಕ್ ಫೈಂಡಿಂಗ್ಸ್ಗೆ, ರಿಸರ್ಚ್ಗೆ, ಒಳ್ಳೊಳ್ಳೆ ಅವರಿಗೆ ಯಾರ್ಯಾರು ಕಷ್ಟಪಟ್ಟು ಸೈಂಟಿಸ್ಟ್ಗಳು ಅಥವಾ ಡಾಕ್ಟರ್ಗಳು ಅಥವಾ ಪ್ರಾಮಾಣಿಕ ವ್ಯಕ್ತಿಗಳು ಒಳ್ಳೆಯವರು ಲೈಕ್ ದ ವರ್ಲ್ಡ್, ಅದಕ್ಕೊಂದು ಟ್ರಸ್ಟ್ ತರ ಮಾಡಿಬಿಟ್ಟು ಅದಕ್ಕೆ ಕೆಲವರನ್ನ ನೇಮಕ ಮಾಡಿ. ಸೊ ಹೂ ಚೂಸಸ್ ಅಂದ್ರೆ ಯಾರು ಈ ಜಗತ್ತಲ್ಲಿ ಇವರು ಒಳ್ಳೆಯವರು ಅಥವಾ ಇವರ ಸಾಧನೆ ಮೆಚ್ಚುಗೆ ಆದದ್ದು ಅಂತ ಅವರಿಗೆ ನೋಬೆಲ್ ಪ್ರೈಸ್ ಕೊಡ್ಲಿಕ್ಕೆ ಅಂತ ಆ ಒಂದು ಹಣದ ಏನು ಸಂಗ್ರಹ ಇದೆ ಅದೆಲ್ಲವನ್ನ ಕೊಟ್ಬಿಟ್ರು. ಸೊ ದಟ್ ಆಫ್ಟರ್ ಹಿಸ್ ಡೆತ್ ನೋಬಡಿ ಶುಡ್ ಥಿಂಕ್ ದಟ್ Alfred Nobel was the founder of the destructive things that are happening. But today, destruction is happening everywhere. And yes, and let us not put him as the reason, but ದುರುಪಯೋಗ ಪಡಿಸಿದ್ರು ಆಫ್ ದ ಫೈಂಡಿಂಗ್. ಏನ್ ರಿಸರ್ಚ್ ಮಾಡಿದ್ರು ಅವರು, ಅದರ ಉಪಯೋಗ ಆಗೋದಕ್ಕಿಂತ, ಉಪಯೋಗ ಆಗಿತ್ತು, ಆಗಿಲ್ಲ ಅಂತಲ್ಲ, ಉಪಯೋಗನೂ ಆಗಿತ್ತು, ದುರುಪಯೋಗನೂ ಆಗಿದೆ, ಆಗ್ತಾ ಇದೆ. ಹೌದಾ ಇಲ್ವಾ? ಅದರಿಂದ ಉಪಯೋಗನೂ ಇದೆ, ನಾಟ್ ದಟ್ ಇಟ್ ಇಸ್ ನಾಟ್ ದೇರ್. ಮೈನಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಗತ್ತೆ, ರೈಲ್ ರೋಡು, ಆ ರೋಡು, ಈ ರೋಡು ಮಾಡ್ಲಿಕ್ಕೆ ಅಂತ ಎಲ್ಲ. ಸೊ ಅಟ್ ದ ಸೇಮ್ ಟೈಮ್ ದಿಸ್ ಒನ್ ಆಲ್ಸೋ. ಓಕೆ, ಸೊ ಯು ಆರ್ ಸೀಯಿಂಗ್ ವಾಟ್ ಇಸ್ ಹ್ಯಾಪನಿಂಗ್ ಅರೌಂಡ್ ದ ವರ್ಲ್ಡ್. ಸೊ ಓಕೆ ದೇವ್ರೆ, ಅದಕ್ಕೆ ನೀವೇನ್ ರಿಸರ್ಚ್ ಮಾಡ್ತೀರಾ ಅಥವಾ ಏನ್ ಫೈಂಡ್ ಔಟ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಈವನ್ ಇಂಟರ್ನೆಟ್ ವಾಸ್ ಅ ಕಲೆಕ್ಟಿವ್ ಫೈಂಡಿಂಗ್. ಕಂಪ್ಯೂಟರ್ ವಾಸ್ ಅಗೇನ್ ಬೇರ್ಡ್ ಅಂತ ಹೇಳ್ತಾರೆ. ಇಟ್ ವಾಸ್ ಅ ಕಲೆಕ್ಟಿವ್ ಫೈಂಡಿಂಗ್ ಬೈ ಅ ಗ್ರೂಪ್ ಆಫ್ ಪೀಪಲ್. ಕಂಪ್ಯೂಟರ್ ಆಗ್ಲಿ ಇದಾಗ್ಲಿ ಅದು ಉಪಯೋಗಕ್ಕೆ ಅಂತ ಬಂತು. ಮೊಬೈಲ್ ಎಲ್ಲ ಒಳ್ಳೆ ಉಪಯೋಗಕ್ಕೆ.
ಅದು ಉಪಯೋಗಕ್ಕೂ ಇದೆ, ಅದರಿಂದ ದುರುಪಯೋಗ ಮಾಡುವವರು ಇದ್ದಾರೆ. ಸೊ ಎಸ್ ದೇವ್ರೆ, ಸೊ ಒಳ್ಳೇದನ್ನ ಮಾಡ್ಲಿಕ್ಕೆ ಹೋದ್ರೆ ಒಳ್ಳೇದಲ್ಲದ್ದು ಸಹ ಅಲ್ಲಿ ಆವಿಷ್ಕಾರ ಆಗ್ತಾ ಇದೆ, ರಿಸರ್ಚ್ ಆಗ್ತಾ ಇದೆ. ಎಸ್ ದೇವ್ರೆ. ಸೊ ಎನಿವೆ, ಸೊ ದಟ್ ಈಸ್ ದ ಸ್ಟೋರಿ ಆಫ್ ಆಲ್ಫರ್ಡ್ ನೋಬೆಲ್. ಓಕೆನಾ, ಗೊತ್ತಾಯ್ತಾ? ಇಫ್ ಇಫ್ ಪೀಪಲ್ ಚೇಂಜ್ ದೇರ್ ಮೈಂಡ್ ಸೆಟ್, ಇಫ್ ಪೀಪಲ್ ಚೇಂಜ್ ದೇರ್ ಮೈಂಡ್ ಸೆಟ್, ಇಫ್ ಲೀಡರ್ಸ್ ಚೇಂಜ್ ದೇರ್ ಮೈಂಡ್ ಸೆಟ್, ಶಾಂತಿಗೋಸ್ಕರ ಇರಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಜಗತ್ತು ವಿಲ್ ಬಿ ಅ ವಂಡರ್ಫುಲ್ ಪ್ಲೇಸ್ ಟು ಲಿವ್ ಇನ್. This world is a beautiful place. This world has got everything for every single human being or every single living being's needs. But the greed is there, no, what to do. Okay, devre. We shall start with our pranayama. So ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ದು ಇರ್ಬೇಕು, ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತಾನೆ ಇರ್ಬೇಕು. ಸರ್, ಇದು ಪ್ಲಾನೆಟರಿ ಮೂವ್ಮೆಂಟ್ಸ್ ಇಂದನು ಇದು ಒನ್ ಆಫ್ ದಿ ರೀಸನ್ಸ್ ಅಂತಾರೆ. ನೀವು ಅಗ್ರಿ ಮಾಡ್ತೀರಾ? ಅದು ಪಾಪ ರೀ, ಆ ಸೂರ್ಯ ಚಂದ್ರ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ, ಅವ್ರನ್ನ ಯಾಕ್ರಿ ಮಧ್ಯದಲ್ಲಿ ಎಳಿತೀರಾ? ಅವರು ತಣ್ಣಗೆ ದಿನ ಬೆಳಗಾದ್ರೆ ಸೂರ್ಯ ಉದಯಿಸ್ತಾನೆ, ದಿನ ಸಂಜೆ ಆದ್ರೆ ಚಂದ್ರ ಉದಯಿಸ್ತಾನೆ. ಅವರವರ ಕೆಲಸ ಅವರವರು ವಿದೌಟ್ ಎನಿ ಕಂಪ್ಲೇಂಟ್, ವಿದೌಟ್ ಎನಿ ಇದು ಮಾಡ್ತಾ ಇದ್ದಾರೆ. ಎಸ್ ದೇವ್ರೆ, ಪಾಪ ಅವರಿಗೆ ಹೋಗಿ ಬ್ಲೇಮ್ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಇಟ್ ಇಸ್ ನಾಟ್ ಪ್ಲಾನೆಟ್ ಅಥವಾ ಏನಾದ್ರು, ಯಾರು ಏನು ಇಲ್ಲ, ಮನುಷ್ಯರೇ ಕಾರಣ. ದ ಎನಿಮಿ ಆಫ್ ಹ್ಯೂಮನ್ ಬೀಯಿಂಗ್ ಇಸ್ ಅ ಹ್ಯೂಮನ್ ಬೀಯಿಂಗ್. I should not tell human being. I'll put it this way. The enemy of a human doing is a human doing. Because everyone is doing, no one is being. ಹೌದಾ ಇಲ್ವಾ? If you are really a ಸರ್. human being, then everything will be peaceful. ಚೆನ್ನಾಗಿರುತ್ತೆ, ಶಾಂತವಾಗಿರುತ್ತೆ. There won't be any chaos anywhere. So anyway, let us not worry about that. Okay. So we'll start with pranayama. So pranayama, ಇವತ್ತು we'll perform Om pranayama. Om on an inhalation, Om on an exhalation. ಸೊ ನಿಧಾನಕ್ಕೆ ಮಾಡುವ ದೀರ್ಘವಾದ ಓಂಕಾರ ಫಾರ್ ಇನ್ಹಲೇಷನ್ ಅಂಡ್ ದೀರ್ಘವಾದ ಓಂಕಾರ ಫಾರ್ ಎಕ್ಸಲೇಷನ್. ಓಕೆ ದೇವ್ರೆ. ಸರ್, ಗಾಯತ್ರಿ ಮುದ್ರಾನು ಮಾಡಿಸಿ ಸರ್, ಇವತ್ತು ಎಷ್ಟೊಂದು ದಿವಸ ಆಯ್ತು. ಗಾಯತ್ರಿ ಪ್ರಾಣಾಯಾಮನ? ಓಕೆ, ಡನ್. ಮುದ್ರಾ, ಗಾಯತ್ರಿ ಮುದ್ರಾ. ಗಾಯತ್ರಿ ಮುದ್ರಾ ಆಲ್ಸೋ. ಓಕೆ, ಡನ್ ದೇವ್ರೆ. ಗಾಯತ್ರಿ ಮುದ್ರಾ, ಗಾಯತ್ರಿ ಪ್ರಾಣಾಯಾಮ, ಗಾಯತ್ರಿ. ಯಾರಿಗೂ ಬ್ಲೇಮ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಡೋಂಟ್ ಬ್ಲೇಮ್ ಎನಿ ಪ್ಲಾನೆಟ್ಸ್ ಆರ್ ಪ್ಲಾನೆಟ್ ಪೊಸಿಷನ್ ಆರ್ ದೇವಿ ದೇವತಾಸ್ ಆರ್ ಎನಿಥಿಂಗ್. ನಾವು ಮಾಡುವ ಒಂದು ಇದಕ್ಕೆ ರಾಂಗ್ ಕರ್ಮಕ್ಕೆ. ಓಕೆ, ಸೊ all planets are good planets. All planets vibrate for good. ಈಗ ಒಂದು ಸಿಂಪಲ್ ಎಕ್ಸಾಂಪಲ್, ಲೆಟ್ ಮಿ ಆಸ್ಕ್ ಯು ಒನ್ ಥಿಂಗ್. Sun is good or no? Sun is giving light and heat to everyone. ಹೌದಾ ಇಲ್ವಾ? Okay. Now you put all lotion, vision, all makeup, pick up and go out in the sun and then come out with the report that vitamin D deficiency. ತಪ್ಪು ನಿಮ್ದ ಸನ್ನದ? ನಮ್ಮದು. ನಿಮ್ಮದು. ಇದು ಸನ್ಸ್ಕ್ರೀನ್ ಅಂತೆ, ಸನ್ಸ್ಕ್ರೀನ್ ಲೋಷನ್ ಅಂತೆ, ಸನ್ ಪ್ರಿವೆಂಟಿಂಗ್ ಲೋಷನ್ ಅಂತೆ, ಟ್ಯಾನ್ ಪ್ರಿವೆಂಟ್ ಮಾಡೋದು, ಅದು ಇದು ಎಲ್ಲ ಸರ್ಕಸ್ ಮಾಡ್ತೀರಾ ಯಾರು? ಮತ್ತೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಅಂತ ಹೇಳೋರು ಯಾರು? ಅದಕ್ಕೆ ಆನ್ಸರ್ ಇಲ್ಲ ನೋಡಿ. ಎಂಟೈರ್ ಕ್ಲಾಸ್ ಇಸ್ ಸೈಲೆಂಟ್. ದೇವ್ರೆ. So next time when you come up with a vitamin D deficiency report, okay, ಈಗ ಆನ್ಸರ್ ಸಿಕ್ಕಿದೆ ನಿಮ್ಗೆ. ಸರ್, ಭಗವದ್ಗೀತಾಲ್ ಹೇಳ್ದಂಗೆ ನಾವೇ ಎಲ್ಲದಕ್ಕೂ ನಾವೇ ಕಾರಣ. ನಮ್ಮ ಒಳ್ಳೇದಕ್ಕೆ, ನಮ್ಮ ಕೆಟ್ಟದಕ್ಕೆ, ಎಲ್ಲದಕ್ಕೂ ನಾವೇ ಕಾರಣ ಸರ್. ಅಲ್ಟಿಮೇಟ್ ಮನಸ್ಸು 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 ಮನ ಏವ ಮನುಷ್ಯಾನಾಮ್ ಅಂತ ಒಂದು ಭಗವದ್ಗೀತೆಯಲ್ಲೇ ಇದೆ. ಸೊ ಮನಸ್ಸು, ಇಫ್ ಯುವರ್ ಮೈಂಡ್ ಇಸ್ ಇನ್ ಯುವರ್ ಕಂಟ್ರೋಲ್, ದೆನ್ mind is your best friend, and if the mind is not in your control, then mind is your worst enemy. So ಮನಸ್ಸನ್ನ ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ದೀರಾ?
is the question. ದೇವ್ರೆ ಒಂದು ಇದಿದೆ, ಓಂಕಾರ ನಿಧಾನಕ್ಕೆ ಕಾನ್ಶಿಯಸ್ ಆಗಿ ಕಾನ್ಫಿಡೆಂಟ್ ಆಗಿ ಭಕ್ತಿಯಿಂದ ಓಂಕಾರವನ್ನ ಹೇಳಿದ್ರೆ ಫಾರ್ ಅಬೌಟ್ 20 minutes to half an hour, or you can put it this way, ಈಗ ನಾನು ಹೇಳಿದ ತರ ಆ ತರ ನಿಧಾನಕ್ಕೆ ಒಂದು ಇನಲೇಷನ್ ಒಂದು ಎಕ್ಸಲೇಷನ್ ಆಗ್ಲಿ ಅಥವಾ ಜೋರಾಗಿ ಹೇಳಿದ್ರೆ, ಸೊ some say 21 minutes, some say 51 minutes, whatever it is, 108 ಬಾರಿ ಓಂಕಾರ ಹೇಳಿದರೆ, if at all there is a kind of feeling low in the mood, depression, ಅದೆಲ್ಲ ವಾಶ್ ಆಫ್ ಆಗುತ್ತೆ. So you will be active, but main thing is ಕಂಪ್ಲೀಟ್ ಆದ ಒಂದು ಅದರಲ್ಲೇ ಇನ್ವಾಲ್ವ್ ಆಗಿ ಹೇಳಬೇಕಾಗತ್ತೆ ಓಂ ಅನ್ನ. ನೀವು ಓಂ ಮತ್ತೆ ಹೇಳಿ ಮನಸ್ಸು ಆಸ್ಟ್ರೇಲಿಯಾ ಅಮೆರಿಕ ಎಲ್ಲ ತಿರುಗಿದ್ರೆ ಯೂಸ್ ಇಲ್ಲ. ಸೊ ಓಂ ಮೇಲೆ ಫೋಕಸ್ ಮಾಡಿಬಿಟ್ಟು, ಆರ್ ಯು ಕ್ಯಾನ್ ಡೂ ಒನ್ ಥಿಂಗ್, ಈಸಿ ಆದಂತ ಒಂದು ಮೆಥಡ್ ಅಂತಂದ್ರೆ, ಎವ್ರಿ ಟೈಮ್ ಯು ಅಟರ್ ಓಂ ಯು ರೈಟ್ ಓಂ ಮೆಂಟಲಿ. ಓಂ ಅಂತ ಹಿಂದಿಯಲ್ಲೋ ಇಂಗ್ಲಿಷಲ್ಲೋ ಸಂಸ್ಕೃತದಲ್ಲೋ ಕನ್ನಡದಲ್ಲೋ ತಮಿಳಲ್ಲೋ ತೆಲುಗುನಲ್ಲೋ ಮಲಯಾಳಮಲ್ಲೋ ಯಾವ ಭಾಷೆ ನಿಮಗೆ ಬರುತ್ತೆ ಆ ಭಾಷೆಯಲ್ಲಿ ಓಂಕಾರವನ್ನ ಬರೀರಿ ಮೆಂಟಲಿ. ಸೊ ವೆನ್ ಯು ಆರ್ ಚಾಂಟಿಂಗ್ ಇಟ್ಸ್ ಸೊ ಹಾಗೆ ಓಂಕಾರ ಹೇಳ್ತಾ ಜೊತೆಗೆ ಮನಸ್ಸಿನಲ್ಲಿ ಬರೀರಿ. ಅವಾಗ ಯುವರ್ ಫೋಕಸ್ ವಿಲ್ ಬಿ ಆನ್ ಓಂಕಾರ ಓನ್ಲಿ. That I suppose is easy. ನನ್ನ ಅನಿಸಿಕೆ that is the easiest way of meditating. So this was Omkara, one inhalation, one exhalation Omkara. So ಈಗ we'll go to Mooladhara Chakra, and ಅಲ್ಲಿ one particular we have done, but ಇನ್ನೊಂದ್ಸಲ ಮಾಡಿಸ್ತೀನಿ. Mooladhara Chakra is also responsible, ಅಂದ್ರೆ I am not blaming the chakra. Mooladhara Chakra is one chakra which reflects the karmic baggages or karmic account of that individual. So, like the planets and the stars. Really, Mooladhara Chakra, adu clean and clear agidre, the possibilities of ಯಾರ ಮೇಲಾದ್ರೂ ಕಂಪ್ಲೇಂಟ್ ಮಾಡೋದಾಗ್ಲಿ, ಬ್ಲೇಮಿಂಗ್ ಆಗ್ಲಿ, ಯಾವುದೇ ಒಂದು ನಕಾರಾತ್ಮಕ ಯೋಚನೆಗಳು ಬರೋದಿಲ್ಲ ಆ ಮನುಷ್ಯನಿಗೆ. ಕೋಪ ತಾಪ ಎಲ್ಲ, ದೇಶ ರಾಗ ಎಲ್ಲ ಹೋಗ್ಬಿಡುತ್ತೆ. ಸೊ ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಕೇಳಿಸ್ತಾ ಏನಾಗಿದೆ ಇಲ್ಲ ಸರ್. ಹೇಳಿ ಅಕ್ಕ. ಸರ್ ಕೇಳಿಸ್ತಾ ಇಲ್ಲ? ಈಗ ಕೇಳಿಸ್ತಾ ಇದೆ ಸರ್. ಈಗ ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಓಕೆ ದೇವ್ರೆ, ಅದು ಯಾಕೋ ಮೊಮೆಂಟಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇದೆ ಅನ್ಸುತ್ತೆ. ಓಕೆ, ಸೊ 5 ವಿಕಾರಗಳಿತ್ತು ಆಕ್ಚುಲಿ. 5 ವಿಕಾರಗಳು ಯಾವುದು ಯಾರಿಗೆ ಗೊತ್ತಿದೆ? 5 ವಿಕಾರಸ್ ಅದೇ, 5 ವೈಸಸ್ ಯಾವುದು? ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ. ವೆರಿ ಗುಡ್. ಅದ್ರ ಜೊತೆಗೆ ಇನ್ನೈದು ಮತ್ಸರ. ಅದ್ರ ಜೊತೆ ಇನ್ನೊಂದು 5 ಸೇರ್ಕೊಂಡಿದೆ. ಯಾವುದು ಯಾವುದು? ಮೊಬೈಲು, ಇಂಟರ್ನೆಟ್, ಫೇಸ್ಬುಕ್, ನಿಮ್ಮ ವಾಟ್ಸಪ್, ಇನ್ನೊಂದು ಯಾವ್ದೋ ಇದೆಯಲ್ಲಮ್ಮ, ಅದೇನೋ ಯೂಟ್ಯೂಬ್, Instagram. ಇನ್ಸ್ಟಾಗ್ರಾಮ್, Facebook. ಯೂಟ್ಯೂಬ್. ಸೊ ಇದು 5 ಸೇರ್ಕೊಂಡಿದೆ. ಸೊ ಈಗ ಯಾವ 5ಅನ್ನ ನೀವು ಗೆಲ್ತೀರಾ ಟ್ರೈ ಮಾಡಿ ನೋಡಿ. ಸೊ ಯು ವಿನ್ ಅಂಡ್ ವಿನ್, ಅಷ್ಟೇ ನಾನು ಹೇಳೋದು. ಸೊ ಇದನ್ನ ವಿನ್ ಮಾಡಿ ಸಾಕು, ಅದು ಆಟೋಮೆಟಿಕ್ ಆಗಿ ವಿನ್ ಆಗ್ಬಿಡುತ್ತೆ. ಸರ್ ಬಟ್ ಅಣ್ಣ, ನಾನು ಸಿಕ್ತಿರೋದು ಇವಾಗ ವಾಟ್ಸಪ್ ಯೂಟ್ಯೂಬ್ ಅದ್ರಲ್ಲಿ ಇವಾಗ ಈ ತರ ಜ್ಞಾನಗಳು ಸಿಗ್ತಾ ಇದೆಯಲ್ಲ, ಹೌ ಟು ವಿನ್ ಓವರ್ ದಟ್ ಹಂಗಾರೆ. ಅಲ್ಲ, ಇಫ್ ಇಟ್ ಈಸ್ ಗುಡ್ ಅಣ್ಣ, ಜ್ಞಾನ, ಪಾಸಿಟಿವ್ ವಿಷಯ, ಓಕೆ ಫೈನ್. ಹೇಳಿಮಾ. ಅದಕ್ಕೆ ಹೇಳ್ತಾರೆ ದ್ವಾಪರ ಯುಗದ ಅಭಿಮನ್ಯು ಇವಾಗಿನ ನಾವುಗಳೇ ಅಂತೆ. ಚಕ್ರವ್ಯೂಹದಲ್ಲಿ ಎಂಟರ್ ಆಗೋದ್ ಗೊತ್ತು, ಇಂಟರ್ನೆಟ್ ಚಕ್ರವ್ಯೂಹದಲ್ಲಿ ಎಕ್ಸಿಟ್ ಆಗೋದ್ ಗೊತ್ತಿಲ್ಲ. ಗೊತ್ತಿಲ್ಲ, ಸೊ ಅದು ಗೋ ಸುಜಾತ ವಿತ್ ದ ಹೇಳ್ತಾರೆ. ಪರ್ಪಸ್.
ಸುಜಯ ವಿ ಹ್ಯಾವ್ ಟು ಗೋ ಹೇಳ್ಕೊಡ್ತಾರೆ. ವಿತ್ ದ ಪರ್ಪಸ್. ಹ್ಮ್ ಪರ್ಪಸ್ ತಗೊಂಡೋಗಿ ವಾಪಸ್ ಬರ್ಬೇಕು. ಯಾಕಂದ್ರೆ ಈವನ್ ಜ್ಞಾನದ ಪಾಯಿಂಟ್ಸ್ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ ಅದ್ರಲ್ಲಿ. ಹಂಗಂತ ಹೌದು. ಎಲ್ಲವನ್ನೂ ತಗೊಳಕ್ಕಾಗಲ್ಲ. ವಿ ಹ್ಯಾವ್ ಟು ಟೇಕ್ ಓನ್ಲಿ ದಟ್ ಮಚ್ ವಾಟ್ ವಿ ಕ್ಯಾನ್ ಡೈಜೆಸ್ಟ್. ಅರ್ಜನೆ Yes. ಮಾಡ್ಕೊಳ್ಳೋಷ್ಟು ಮಾತ್ರ ತಗೋಬೇಕು. Yes, that is also there. Yes, ದೇವರೇ. ಗುಡ್. ಓಕೆ. ಎಸ್, ನಾವು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದೀವಿ, ವಿಕಾರಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ, ಅದರಿಂದ ಹೊರಗೆ ಬರಬೇಕು. ಓಕೆ.